ಈಶಾಗೆ ಏನು ಎಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪೂರ್ವ ಕನ್ನಡ ಬ್ಲಾಗ್ಸ್. ಇವತ್ತು ಈಶಾಗೆ ಹೋಗೋಕೆ ಪ್ಲಾನ್ ಇದೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಇವಾಗ? ಹೆಬ್ಬಾಳದಿಂದ ಹೋಗೋದು. ಅಲ್ಲಿ ಹೋಗಿ ಮೀಟ್ ಮಾಡ್ತೀನಿ ಮಾಡಿ. ಎಸ್ಸಿನ ನಮ್ಮನೆ ಹತ್ರದಿಂದ ಕಾರ್ತಿಕ್ ನಗರಿಂದ ಹೆಬ್ಬಾಳ ಬಸ್ ಹತ್ತಿದ್ದೀವಿ. ಹೆಬ್ಬಾಳ ಇಳ್ಕೊಂಡು ಹೆಬ್ಬಾಳ ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರ ಬಸ್ ಹತ್ತೋದು. ಇನ್ನು ಇದೆ ಚಿಕ್ಕಬಳ್ಳಾಪುರ ಬಸ್. ಎಸ್ ಗಾಯ್ಸ್, ಇನ್ನು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಈಗ ಈಶಾಗೆ ಹೋಗೋದು. ಜಸ್ಟ್ ನಾವು ರೀಚ್ ಆಗಿದ್ದೀವಿ. ಇವಾಗ ಬಸ್ಸಲ್ಲಿ ಬಂದಿದ್ದೀವಲ್ಲ, ಈ ಕಡೆಯಿಂದ ಎಂಟ್ರಿ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಹೋಗ್ತಾ ಇದ್ದಾರೆ, ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಇವಾಗ ಏನೋ ಚೇಂಜ್ ಆಗೈತೇನೋ ಗೊತ್ತಿಲ್ಲ. ನಾನು ಬಂದು ಆಲ್ಮೋಸ್ಟ್ 6 to 7 months ಆಯಿತು. ಇನ್ನೂ ಕಟ್ತಾ ಇದ್ದಾರೆ ಗೈಸ್, ಗೊತ್ತಿಲ್ಲ ಏನು ಅಂತ. ಇವಾಗ ಜಸ್ಟ್ ಬಂದ್ವಿ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ಇಲ್ಲಿಗೆ 9.5 kilometers ಇದೆ. ಈಗ ಇಳಿದ್ವಿ ನೋಡಿ. ಬನ್ನಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಎಸ್ ಗೈಸ್, ನಾಗದೇವ್ಸ್ ಟೆಂಪಲ್ಗೆ ದಾರಿ. ಆ್ಯಕ್ಚುಲಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬರ್ತಾ ಇದ್ದಿದ್ದು. ಎಸ್, ಇವಾಗ ಶಾರ್ಟ್ಕಟ್ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತಾ ಇದ್ದೀವಿ. ಬನ್ನಿ ಅಲ್ಲಿಂದ ವೀಡಿಯೋ ಮಾಡ್ತೀನಿ ಹೇಗಿರುತ್ತೆ ಏನು. ಅನುಷಾ, ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿರೋ ಎಕ್ಸ್ಪೀರಿಯೆನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಹಾಂ, ಎಕ್ಸ್ಪ್ರೆಸ್ಸಲ್ಲಿ ಬಂದ್ವಿ, ಚೆನ್ನಾಗಿತ್ತು. ಹಾಂ, ತಮಗೇನು ಅನ್ನಿಸ್ತು ಅನಿಲ್? ಅನಿಲ್, ನಿನಗೇನು ಅನ್ನಿಸ್ತು ಬಸ್ಸಲ್ಲಿ ಬಂದಿದ್ದು? ಫಸ್ಟ್ ಟೈಮ್ ಗೈಸ್ ಬರ್ತಾ ಇರೋದು. ನಾವು ಬಂದಿದ್ವಿ, ಗಾಡಿಯಲ್ಲಿ ಬಂದಿದ್ವಿ ನನ್ನ ಬರ್ಡೇಗೆ. ಇದು ಸೆಕೆಂಡ್ ಟೈಮ್ ನನ್ನ ಈಶಾ ವಿಸಿಟಿಂಗ್ ನಮ್ಮ ಅನುಷಾ ಜೊತೆ. ಹಾಗೆ ಬಜೆಟ್ ಫ್ರೆಂಡ್ಲಿ 0 rupees ಈಶಾಗೆ ಬಂದಿದ್ದೀವಿ ಗೈಸ್. ಸೀರಿಯಸ್ಸಾಗಿ ನಮ್ಮ ಅನಿಲ್ಗೆ ಮಾತ್ರ ಟಿಕೆಟು, ನಮಗೆಲ್ಲ ಫ್ರೀ. ಎಸ್, ಆಧಾರ್ ಕಾರ್ಡ್ ತೋರಿಸು, ಬಸ್ ಹತ್ತು ಇಳಿ ಅಷ್ಟೇ ಗೈಸ್. ಸಖತ್ತಾಗಿದೆ. ನೇಚರ್ ಲವರ್ಸ್ ಆದರೆ ಖಂಡಿತ ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ನೋಡಿ ವ್ಯೂ ಹೆಂಗಿದೆ, ಸಖತ್ತಾಗಿದೆ ಗೈಸ್. ಎಸ್, ಬನ್ನಿ ಫಸ್ಟಿಂದ ನಾಗದೇವಸ್ಥಾನದಿಂದ ಹೋಗಿ ಬರೋಣ. ಆ ಲಾಸ್ಟಿಂದ ಮೇಲಕ್ಕೆ ಬಂದ್ವಿ. ಎಂಟ್ರೆನ್ಸಿಂದನೇ ಒಳಗಡೆ ಹೋಗೋಣ ಅಂತ. ನೋಡಿ ಇದೆ ಎಂಟ್ರೆನ್ಸ್. ಚಪ್ಪಲಿ ಬಿಡ್ರಿ, ಬಿಚ್ಚ. ಎಸ್ ಗಾಯ್ಸ್, ಇನ್ನು ಅಲ್ಲಿ ಒಳಗಡೆ ನಾಗ ದೇವಸ್ಥಾನ, ಅಲ್ಲಿ ಅವರು ಬ್ಲಾಗ್ ಮಾಡೋಕ್ಕೆ ಫೋಟೋಸ್ ತೊಗೊಳಕ್ಕೆ ಬಿಟ್ಟಿಲ್ಲ. ಅದು ಧ್ಯಾನ ಮಂದಿರ ಅಲ್ವಾ, ಅದಕ್ಕೆ ಸೊ ಧ್ಯಾನ ಮಾಡ್ಕೊಂಡು ಕೂತ್ಕೋಬೋದಷ್ಟೇ. ಇನ್ನು ಅದನ್ನ ಬಿಟ್ಟು ಈಗ ಬಂದಿದ್ದೀವಿ ಈಶಾಗೆ. ಎಸ್ ನೋಡಿ, ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಈಗ. ಎಸ್ ಗಾಯ್ಸ್, ನೋಡಿ ಈಶಾ. ಝೀರೋ ಬಜೆಟಲ್ಲಿ ಬಂದಿದ್ದೀವಿ ನೋಡಿ ಈಶಾಗೆ. ನೋಡಿ ಗೈಸ್, ನೇಚರ್ ಏನು ಸಕ್ಕತ್ತಾಗಿದೆ. ಇನ್ನು ನೈಟ್ ಲೈಟಿಂಗ್ ಶೋಗೆ ಬರಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಒಂದೇನು 7 o'clock 7:10 ಸ್ಟಾರ್ಟ್ ಆಗುತ್ತೆ. 10 minutes ಇರುತ್ತೆ ಲೈಟ್ ಶೋ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನಾನು ನೋಡಿಲ್ಲ, ವೀಡಿಯೋಸಲ್ಲೇ ನೋಡಿದ್ದು. ಬಟ್ ನಮ್ಗೆ ದೂರ ಆಗುತ್ತೆ ಗೈಸ್, ಹತ್ರ ಇಲ್ಲ. ನಾವು ನಮ್ಮ ಮನೆ ಹತ್ರ ಬಿಟ್ಟಿದ್ದೆ 10 o'clock ಬಿಟ್ವಿ. ಅಲ್ಲಿ ಇಲ್ಲಿಗೆ ಬರೋಷ್ಟಲ್ಲಿ 1 o'clock ಆಯಿತು. 2.5 hour ಜರ್ನಿ ಗೈಸ್ ಅಲ್ಲಿಂದ. ಸೊ ನಾವಿಲ್ಲಿ 7 ಗಂಟೆಗೆ ಸ್ಟಾರ್ಟ್ ಆಗೋದು ಶೋ. ಇನ್ನು ಇಲ್ಲಿಂದ ಬಿಟ್ಟರೆ ಅಲ್ಲಿ ಹೋಗೋಷ್ಟರಲ್ಲಿ 10 o'clock ಆಗುತ್ತೆ. ಬಸ್ಸಲ್ಲೆಲ್ಲ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ. 10 o'clock ಬಸ್ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಇನ್ ಕೇಸ್ ಕಾರು ಗಾಡಿ ಆ ಥರ ಏನಾನ ತೊಗೊಂಡು ಬಂದಿದ್ದೀವಿ ಅಂದರೆ ಮೇ ಬಿ ಆಗ್ಬೋದು. ಇನ್ನು ನೋಡಿ, ಇವತ್ತು ಸಾಟರ್ಡೆ, ಅಷ್ಟೇನು ರಶ್ ಇಲ್ಲ. ಓಕೆ ಅಷ್ಟು ರಶ್ ಇಲ್ಲ ಗೈಸ್. ಇನ್ನು ನೋಡಿ ಈ ಥರ ಇದೆ ಈಶಾ. ಆರಾಮಾಗಿ ಬಂದು ಹೋಗ್ಬೋದು ಗೈಸ್. ನೋಡಿ ಮಂದಿರ ಇರುತ್ತೆ, ಅಲ್ಲಿ ಕೂಡ ಫೋನ್ ಯೂಸ್ ಮಾಡೋ ಹಾಗಿರಲ್ಲ. ತೋರಿಸ್ತೀನಿ ನೋಡಿ ಹತ್ತಿರದಿಂದ. ಮೇಲ್ಗಡೆ ಕೂಡ ಎಸ್ ನೋಡಿ ಗೈಸ್, ರೀಚ್ ಆದ್ವಿ ಇವಾಗ. ಇನ್ನು ಧ್ಯಾನ ಮಂದಿರ ಗೈಸ್. ನೋಡಿ ಗೈಸ್,
ಮುಗಿಸಿ ಹೊರಡ್ತಾ ಇದ್ದೀವಿ. ಇಲ್ಲಿ ಅಲ್ಲಿ ಬಿಟ್ಟಿರೋ ಚೊಪ್ಪಿನ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಅಲ್ಲಿ ಹಸುಗಳ್ದೇನೋ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ನಂದು ಚಿನ್ನೆ ವೈಟ್ ಸ್ಲಿಪ್ಪರ್ಸ್ ಹಂಗೆಲ್ಲ ಹಾಕ್ಬಿಡ ಕೆಳಗಡೆ. ಇದೇನು ಮಾಡಿರಲಿಲ್ಲ, ಹಸು ಇದೆಲ್ಲ ಇವಾಗ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಕಾಯಿ ಸೊಟ್ಟೆ ಹಸಿತೈತೆ. ಏನೋ ಮಲ್ಲಿಗೆ ಬಾತು ಅಂತ ರೆಸ್ಟೋರೆಂಟ್ ಮಾತು. ಹೋಗೋಣ ಬನ್ನಿ, ನೋಡೋಣ, ತಿನ್ನೋಣ. ಊಟ ಏನಾರ ತಿಂತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮನೆಯಿಂದ ತಂದರೆ ಈಸಿ ಇರುತ್ತೆ. ಎಸ್ ಗಾಯ್ಸ್, ಮಲ್ಲಿಗೆ ಮಾತು ಅಲ್ಲಿ ಊಟ ತಿಂದು ಹೊರಟ್ವಿ. ಈಗ ಹೊರಡ್ತಾ ಇದ್ದೀವಿ ಬಸ್ ಹತ್ತಾಗ ಅಂತ. ಇನ್ನು ಲಾಸ್ಟ್ ವ್ಯೂ ನೋಡ್ಕೊಂಬಿಡ್ರಿ ಈಶಾದು. ಎಸ್ ಗಾಯ್ಸ್, ಇನ್ನು ಬಸ್ಸು ಇಲ್ಲೇ ಐತೆ, ಹೋಗಿ ಬಸ್ ಹತ್ತಿ ಹೋಗೋದು. ಎಸ್ ಗಾಯ್ಸ್, ವಾಶ್ರೂಮ್ಗೆ ಹೋಗಿದ್ವಿ. ಒಂದು ಮಾತಾಡೋಂಗಿಲ್ಲ, ಫ್ರೀ. ಎಷ್ಟು ಕ್ಲೀನಾಗಿದೆ ಗೊತ್ತಾ, ಕ್ಲೀನಾಗಿದೆ ವಾಶ್ರೂಮ್ಸ್ ಎಲ್ಲ. ₹1 ತೊಗೊಂಡಿಲ್ಲ ಗೈಸ್. ಎಸ್ ಗಾಯ್ಸ್, ಇವಾಗ ತಾನೇ ಒಂದು ಜಸ್ಟ್ ಬಸ್ಸು ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ಒಂದೊಂದು ಬಸ್ ಬರೋದಂತೆ. ಸೊ ಮರ ಕೆಳಗಡೆ ಕುತ್ಕೊಂಡು ಎಲ್ಲ ಹಿಂಗೆ ಕೂತಿದ್ದೀವಿ. ಇನ್ನು ಬಸ್ ಬಂದರೆ ಬಸ್ ಹತ್ತು ಹೋಗೋದು ಗೈಸ್. ಈಗ ಜಸ್ಟ್ ಮನೆಗೆ ಬಂದ್ವಿ. ಇಷ್ಟೆಲ್ಲ ನೋಡಿಕೊಂಡು ಇವಾಗ 8:30 ಆಗಿದೆ ಬರೋಷ್ಟರಲ್ಲಿ. ಆ್ಯಕ್ಚುಲಿ ಇನ್ನೂ ಬೇಗ ಬರ್ತಿದ್ವಿ, ಟೈಮ್ ನಾವೇ ವೇಸ್ಟ್ ಮಾಡಿದ್ವಿ ಪಾನಿಪುರಿ ಅದೆಲ್ಲ ತಿಂದ್ಕೊಂಡು. ಇನ್ನು ಗೈಸ್ 80 ಕಿಲೋಮೀಟರ್ಸ್ ಇದೆ. 80 ಕಿಲೋಮೀಟರ್ಸ್ ಹೋಗೋಕ್ಕೆ, 80 ಕಿಲೋಮೀಟರ್ಸ್ ಬರೋಕ್ಕೆ, ಟೋಟಲ್ 160 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಗೈಸ್ ಈಶಾಗೆ. ಎಸ್, ಇನ್ನು ಯಾರೆಲ್ಲ ಈ ವ್ಲಾಗ್ ಕೊನೆವರೆಗೂ ನೋಡಿದಿರೋ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಗುಡ್ ನೈಟ್, ಸಿ ಯು, ಟೇಕ್ ಕೇರ್.